ಮಾತನ್ನ ಈ ಪುಟಾಣಿನ ನೋಡಿನೇ ಹೇಳಿರ್ಬೇಕು. ಯಾಕಂದ್ರೆ ತನ್ನ ವಯಸ್ಸಿಗೂ ಮೀರಿ ಈ ಪುಟಾಣಿ ಮಾಡ್ತಾ ಇರೋ ಸಾಧನೆ ಮಾತ್ರ ಎಂಥಬ್ರು ಮೂಗಿನ ಮೇಲೆ ಬೆನ್ನಿಡುವಂತಹದ್ದು. ಹೊಳೆವ ಕಂಗಳ ಪುಟಾಣಿ ನಿಂತಲ್ಲಿ ನಿಲ್ಲದ ತುಂಟಾಟ, ತೊದಲು ಮಾತು, ವಯಸ್ಸಿನ 3 ವರ್ಷ. ಆದ್ರೆ ತನ್ನ ಈ ವಯಸ್ಸಿಗೆ ಒಂದಲ್ಲ ಎರಡಲ್ಲ 5 ಭಾಷೆಯನ್ನ ಓದುವುಕೆ ಕಲಿತಿದ್ದಾಳೆ. ತನ್ನ ಪುಟ್ಟ ವಯಸ್ಸಿನಲ್ಲೇ ಪಂಚಭಾಷಾ ಪ್ರವೀಣೆಯಾಗುವುದಕ್ಕೆ ಹೊರಟಿದ್ದಾಳೆ. ಅಂದ್ಹಾಗೆ ಈ ಪುಟಾಣಿ ಹೆಸರು ದಿಶಾ. ರಾಜರಾಜೇಶ್ವರಿ ನಗರದ ಟ್ವಿಂಕಿಂಗ್ ಸ್ಟಾರ್ ಪ್ಲೇ ಹೋಮ್ ವಿದ್ಯಾರ್ಥಿನಿ. ತನ್ನ ತೊದಲು ಭಾಷೆಯಲ್ಲೇ ಈಕೆ ಕನ್ನಡ, ಇಂಗ್ಲಿಷ್, ಹಿಂದಿ, ಜಪಾನಿ ಸೇರಿದಂತೆ 4-5 ಭಾಷೆಯನ್ನ ಪಟಪಟ ಅಂತ ಓದಬಲ್ಲ ಜಾಣೆ. ಅಷ್ಟೇ ಅಲ್ಲ, ಜಪಾನಿ ಹಾಡು, ಪಂಜಾಬಿ ಭಜನೆಯನ್ನು ಹಾಡಬಲ್ಲ ಪ್ರವೀಣೆ. ಇನ್ನು ದಿಶಾ ಇಷ್ಟೊಂದು ಜಾಣೆಯಾಗೋದಿಕ್ಕೆ ಕಾರಣವೂ ಇದೆ. ದಿಶಾ ತಾಯಿ ಆಕೆ ಗರ್ಭದಲ್ಲಿರುವಾಗಲೇ ಭಗವದ್ಗೀತೆ ಸೇರಿದಂತೆ ಹಲವಾರು ಪುಸ್ತಕಗಳನ್ನ ಓದ್ತಾ ಹೊಟ್ಟೆಯೊಳಗಿರೋ ಮಗುವಿಗೆ ಪಾಠ ಮಾಡಿದ್ರಂತೆ. ಅದರ ಪರಿಣಾಮವಾಗಿ ದಿಶಾ ಹುಟ್ಟುತ್ತಲೇ ಇಷ್ಟೊಂದು ಜಾಣೆಯಾಗಿದ್ದಾಳೆ ಅಂತಾರೆ ದಿಶಾ ತಾಯಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಆಲ್ ಚಿಲ್ಡ್ರನ್ ಅಷ್ಟೇ ಕೆಪಾಸಿಟಿ ಇರುತ್ತೆ ಎಲ್ಲ ಮಕ್ಕಳಿಗೂ. ಬಟ್ ನಾನು ಹೇಗೆ ಅವ್ರನ್ನ ಡೆವಲಪ್ ಮಾಡ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಮಕ್ಳಿಗೂ ಸೇಮ್ ಕೆಪಾಸಿಟಿ ಇರುತ್ತೆ. ಬಟ್ ಹೇಗೆ ತಾಯಿ ಅಥವಾ ತಂದೆ ಮನೇಲಿರೋರು ಹೇಗೆ ಆ ಮಗುನ್ ಮುಂದಕ್ಕೆ ತರ್ತಾರೆ. ಇವಾಗ ಒಂದು ವರ್ಡ್ಸ್ ಅದು ಚಿಕ್ಕ 9 ತಿಂಗಳು 7 ತಿಂಗಳಿಂದನೇ ಹೇಗೆ ಓದಿಸೋದು, ಅದನ್ನ ಹೇಗೆ ಅವ್ರಿಗೆ ಎಂಜಾಯ್ಮೆಂಟ್ ಮಾಡಿಸ್ಕೊಂಡು ಓದ್ಬೇಕು. ಅದು ಬರ್ಡನ್ ಆಗಿರಬಾರದು ಅವ್ರಿಗೆ. ಇನ್ನು ದಿಶಾ ಕಲಿತಾ ಇರೋ ಟ್ವಿಂಕಿಂಗ್ ಸ್ಟಾರ್ ಪ್ಲೇ ಹೋಮ್ ಅಲ್ಲಿ ಮಕ್ಕಳಿಗೆ ಆಟದ ಜೊತೆಗೆ ವಿಶೇಷ ತರಬೇತಿ ನೀಡಲಾಗ್ತಿದೆ. ಒಟ್ನಲ್ಲಿ ತನ್ನ ಇಷ್ಟು ಚಿಕ್ಕ ವಯಸ್ಸಿಗೆ ದಿಶಾ ಪಂಚಭಾಷೆಗಳನ್ನ ಕಲಿತಾ ಇರೋದು, ಬಹುಭಾಷೆಗಳನ್ನ ಗುರುತಿಸ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಚೈತ್ರ, ಟಿವಿ9 ಬೆಂಗಳೂರು.